ಮೇಲ್ನೋಟಕ್ಕೆ ನಮಗೆ ಇಷ್ಟು ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಹೇಳಿದ್ದು ಅಂತ. ಅವರಿಬ್ಬರು ಮಾತನಾಡಿಕೊಂಡದ್ದನ್ನು ಮುಂದೆ ಶೌನಕರು ಪ್ರಶ್ನೆ ಕೇಳಿದಾಗ ಸೂತರು ಉತ್ತರ ಕೊಟ್ಟರು ಅಂತ ಅನ್ನೋದು ಎರಡು ಪ್ರಧಾನವಾದ ಸಂವಾದ. ಸೂತ ಶೌನಕರ ಸಂವಾದ, ಅದರೊಳಗೆ ಶುಕ ಪರೀಕ್ಷಿತ್ ರಾಜರ ಸಂವಾದ, ಅದರೊಳಗೆ ಮತ್ತೆ 100 ಥರದ ಬೇರೆ ಬೇರೆ ಸಂವಾದಗಳು ಬರ್ತವೆ. ಭಾಗವತದ ಎಲ್ಲ ಪುರಾಣನೂ ಹಾಗೆಯೇ, ಮಹಾಭಾರತದಲ್ಲೂ ಅದರೊಳಗೆ ಒಂದೊಂದು ಕಥೆಯೊಳನ್ನು ಪ್ರವೇಶ ಮಾಡಿಸುವ ವ್ಯಾಸರ ಆ ಕಥೆಗಾರ ಶೈಲಿ, ಅದು ಇವತ್ತಿನವರೆಲ್ಲ ನಾವೇನೋ ಹೊಸ್ತು ಹೇಳ್ತೇವೆ ಅಂತ ಅಂದುಕೊಂಡದ್ದೆಲ್ಲ ಹಿಂದೆ ಉಳಿದು ಬಿಡುತ್ತೆ. ಭಾಗವತ ಓದಿಲ್ಲ ಅಥವಾ ಪುರಾಣಗಳನ್ನು ಓದಿಲ್ಲ, ಅದರಿಂದಾಗಿ ನಾವೇ ಫಸ್ಟ್ ಅಟೆಂಪ್ಟು ಅಂತ ಭಾವಿಸುವಂತಹ ಕವಿಗಳಿರಬಹುದು. ಆದರೆ ಎಲ್ಲ ಥರದ್ದು, ಅದು ಚಿತ್ರಕಥೆಯ ದೃಷ್ಟಿಯಿಂದ ಇರಬಹುದು, ಕಥೆಯನ್ನು ಹೇಳುವ ದೃಷ್ಟಿಯಿಂದ ಇರಬಹುದು, ಅಥವಾ ಕೇವಲ ಕಥೆಯನ್ನು ರೂಪಿಸುವ ದೃಷ್ಟಿಯಿಂದ ಇರಬಹುದು, ಯಾವುದನ್ನೇ ಹೇಳಿದರೂ ವ್ಯಾಸರ ಹಿಂದೆ ನಿಲ್ತಾರೆ. ಯಾಕೆಂದರೆ ಮುನೀನಾಂ ಅಪ್ಯಹಂ ವ್ಯಾಸಃ. ಕವಿಗಳು ಅಥವಾ ಮುನಿಗಳು ಅಂತ ಬಂದಾಗ, ಕವಿ ಅಂದರೆ ಸರ್ವಜ್ಞ ಅಂತ ಅರ್ಥ, ಮುನಿ ಅಂದರೆ ಮನನಶೀಲ, ಅತ್ಯಂತ ಸರಿಯಾದ್ದನ್ನು ಸರಿಯಾದ ಕಾಲದಲ್ಲಿ ಸರಿಯಾದ ಪದದೊಳಗೆ ತೂರಿಸಿ ಸರಿಯಾಗಿ ಅರ್ಥವಾಗುವಂತೆ ಹೇಳುವ ಶಕ್ತಿ ಇರುವವನು ಕವಿ. ನಮಗೆ ಇವತ್ತೆರಡು ಪ್ರಾಸಬದ್ಧವಾದ ಶಬ್ದಗಳ ಪ್ರಸವ ಆಯಿತು ಅಂದರೆ ಅದು ಕವಿ ಅಂತ ನಾವು ಭಾವಿಸಿ, ಅದು ಕೊನೆಯ ಶಬ್ದಗಳು ರೈಮಿಂಗ್ ವರ್ಡ್ ಆಗಿಬಿಟ್ರೆ ಕವಿ ಅಂತ ನಾವು ಅಂದ್ಕೊಳ್ತೇವೆ. ಆದರೆ ನಿಜವಾದ ಕವಿತ್ವವನ್ನು ನಾವು ನೋಡುವುದಿದ್ದರೆ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅನ್ನೋದು ಅದು ಕೇವಲ ಒಂದು ಅರ್ಥವಾದದ ಮಾತೋ ಅಥವಾ ಸುಮ್ಮನೆ ಹೊಗಳಿಕ್ಕೋಸ್ಕರ ಹೇಳಿದ ಮಾತೋ ಅಲ್ಲ. ಅದು ಅಕ್ಷರಶಃ ಪ್ರತಿ ಸಂಗತಿಯಲ್ಲೂ ನಮಗೆ ಕಾಣುವಂತಹ ಸಂಗತಿ. ಭಾಗವತದ ಆರಂಭದಲ್ಲೇ ಒಂದು ರೀತಿಯಲ್ಲಿ ಇಡೀ ಭಾಗವತದ ಸಾರವನ್ನೇ ತೂರಿ ಇಟ್ಟಿದ್ದಾರೆ. ಜನ್ಮಾದ್ಯಸ್ಯ ಯತಃ, ಅದೇ ಶಬ್ದ ಮತ್ತೆ ಪುರಾಣ ಯಾವುದು ಬ್ರಹ್ಮಸೂತ್ರಾಣಂ ಅರ್ಥ ಅಂತೇನು ಹೇಳಿದ್ರು ಅದನ್ನೇ ತೆರೆದಿಟ್ಟರು. ನಾವು ಅಥಾತೋ ಬ್ರಹ್ಮ ಜಿಜ್ಞಾಸ ಆದಮೇಲೆ ಹೇಳುವ ಎರಡನೆಯ ಸೂತ್ರ ಜನ್ಮಾದ್ಯಸ್ಯ ಯತಃ. ಆದ್ಯಸ್ಯ, ಈ ಇಡೀ ಜನ್ಮ ಮೊದಲಾದವುಗಳನ್ನು ಪಡೆಯಬಹುದಾದಂತಹ ಇಡೀ ಜಗತ್ತಿಗೆ ಯಾರು ಮೊದಲಿಗನೋ, ಯಾರಿಂದಾಗಿ ಈ ಜಗತ್ತು ನಿರ್ಮಾಣಗೊಂಡಿತೋ ಅವನ ಜಿಜ್ಞಾಸೆಯನ್ನು ನಾವು ಮಾಡಬೇಕು. ಅದು ಮುಂದೆ ಮುಂದೆ ಹೋದ ಹಾಗೆ ಅದು ಮತ್ತೆ ಜಿಜ್ಞಾಸೆಗೆ ತಿರುಗಬೇಕಾದದ್ದು ಅಲ್ಲ. ಜನ್ಮಾದ್ಯಸ್ಯತಃ ಅಂತ ಹೇಗೆ ಗೊತ್ತಾಯಿತು ಅಂದರೆ ಶಾಸ್ತ್ರಗಳಲ್ಲಿ ಹಾಗೆ ಹೇಳಿದ್ದಾರೆ, ಶಾಸ್ತ್ರಯೋನಿತ್ವ ಅಲ್ಲ, ಶಾಸ್ತ್ರಗಳಲ್ಲಿ ಹಾಗೆ ಹೇಳಿದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ತತ್ವ ಸಮನ್ವಯಾತ್, ಅದು ಸಮನ್ವಯ ಮಾಡಿದಾಗ ಪ್ರತಿಯೊಂದು ಗೊತ್ತಾಗ್ತಾ ಹೋಗುತ್ತೆ. ಅವನಿಗೆ ಯಾಕೆ ಹಾಗೆ ಮಾಡ್ಲಿಕ್ಕೆ ಸಾಮರ್ಥ್ಯ ಬಂತು? ಆನಂದಮಯ ಅಭ್ಯಾಸ. ಅವನು ಇಡೀ ಜಗತ್ತನ್ನು ಯಾರು ಅತ್ಯಂತ ಸಂತುಷ್ಟನಾಗಿ ತೃಪ್ತನಾಗಿರ್ತಾನೋ ಅವನಿಂದ ಮಾತ್ರ ಯಾವುದೇ ಸ್ವಾರ್ಥವಿಲ್ಲದ ನಿಸ್ಪೃಹವಾದ ಕ್ರಿಯೆಯನ್ನು ನಾವು ನಿರೀಕ್ಷಿಸಬಹುದು. ಹಾಗೆ ಅದು ಮತ್ತೆ ಆನಂದಮಯನಾದ್ರಿಂದಾಗಿ ಅವನು ಎಲ್ಲ ಶಬ್ದಗಳಿಂದ ಪ್ರತಿಪಾದ್ಯನಾಗಿ ಕರ್ಮಗಳನ್ನು ಮಾಡುವವನಾಗಿದ್ದಾನೆ ಹಾಗಂತ ಶಾಸ್ತ್ರ ಹೇಳುತ್ತಾ ಇದೆ. ಅದಕ್ಕೆ ಕಾರಣವಾದ ಜಗತ್ತಿನಲ್ಲಿ ಎಲ್ಲ ಕ್ರಿಯೆಗಳು, ವಸ್ತುಗಳು ನಮ್ಮ ಮುಂದೆ ರಚನೆಗೊಂಡು ಅವನೇ ಮಾಡಿದ್ದು ಅಂತ ತಿಳಿಸ್ಲಿಕ್ಕೆ ಸಾಕ್ಷಿಭೂತವಾಗಿ ನಿಂತಿದೆ. ಅದರಿಂದಾಗಿ ಅವನ ಜಿಜ್ಞಾಸೆ ಮಾಡಬೇಕು. ಅದಕ್ಕೆ ಪರಂ ಧೀಮಹಿ ಅಂತ ಕೊನೆಗೆ, ಧೀಮಹಿ ಅಂದರೆ ಮತ್ತೆ ನಾನು ಧ್ಯಾನಿಸುತ್ತೇನೆ, ಚಿಂತಿಸುತ್ತೇನೆ, ಅವರ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತೇನೆ ಅಂತನ್ನುವ ಮಾತು ಬಂತು. ಅಂದರೆ ಈ ಶಬ್ದಗಳನ್ನು ಒಂದರ ಹಿಂದೆ ಆ ಜೋಡಿಸಿದ ರೀತಿಯಲ್ಲೂ ವೇದವ್ಯಾಸರು ತಾನು ಏನು ಹೇಳಬೇಕು ಅಂತಿದ್ದೇನೋ ಅದರ ಸ್ಪಷ್ಟವಾದ ರೂಪವನ್ನು ಮೊದಲಿನ ಪದ್ಯದಲ್ಲೇ ಇಡೀ ಈ ಸಾಲನ್ನು ಸರಿಯಾಗಿ ನೆನ್ಪಿಟ್ಕೊಂಡ್ರೆ ಯಾವ ಕಥೆ ಕೇಳುವಾಗ ಆ ಕಥೆಯ ಪ್ರಮೇಯ ಈ ಪದ್ಯದೊಳಗೆ ತೂರ್ಕೊಂಡ್ಬಿಡುತ್ತೆ. ಈ ಪದ್ಯದಲ್ಲಿ ಅದಕ್ಕೋಸ್ಕರನೇ ಈ ಶಬ್ದವನ್ನು ಇಲ್ಲಿ ಹಾಕಿದ್ದು ಅಂತ ಗೊತ್ತಾಗುತ್ತೆ. ದೇವರ ಬಗ್ಗೆ ಜಿಜ್ಞಾಸೆ ಸಹಜ, ಎಲ್ಲರೂ ಅಂದರೆ ತಿಳಿಯಬೇಕು ಅಂತ ಬಯಕೆ ಇದ್ದವರು, ಜ್ಞಾನಿಗಳೆಲ್ಲರೂ ತಿಳಿಯುವ ಹತಾಶೆ ಪಟ್ಟು ಏನೋ ಕಷ್ಟ ಆದಾಗಲೂ ಕೆಲವರು ತಿಳಿಬೇಕು ಅಂತ ಬಯಸಬಹುದು, ಕುತೂಹಲದಿಂದಲೂ ಕೆಲವರು ಪ್ರಯತ್ನಿಸಬಹುದು, ತಿಳ್ಕೊಳ್ಬೇಕು ಅನ್ನುವ ಸಹಜವಾದ ಒಂದು ತಹತಹಿಕೆಯಿಂದನೂ ತಿಳ್ಕೊಳ್ಬಹುದು. ಇನ್ನು ಕೆಲವೊಮ್ಮೆ ದೇವರು ಅಂದರೆ ನನಗಿಷ್ಟ ಅದಕ್ಕೋಸ್ಕರ ತಿಳ್ಕೊಳ್ತೇನೆ ಅಂತ ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ. ಸಂಕಟ ಬಂದಾಗ ಕೆಲವರು, ಕಷ್ಟ ಬಂದಾಗ ಬಂದವರು, ನಾವು ಬೇಕಾದಷ್ಟು ಗಾದೆನೇ ಇದೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಹಾಗೆ ಬಿಟ್ಟು ಚಿಂತಿಸೋರು ಬೇಕಾದಷ್ಟು ರೀತಿಯಲ್ಲಿದ್ದಾರೆ ಅಂತ ಕೃಷ್ಣ ಕೊನೆಗೆ ಜ್ಞಾನಿ ತ್ವಾತ್ಮೈವ ಮೇಮತಂ ಅಂತ ಹೇಳಿದ. ಹೀಗೆ ಈ ಎಲ್ಲರಿಗೂ ತಿಳ್ಕೊಳ್ಳಿಕ್ಕಿರುವಂತಹ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರನಂತ ಗುಣ ಪರಮಃ ಅನ್ನುವ ಆಚಾರ್ಯರ ಮಾತು ಪರಮಾತ್ಮರ ಬಗ್ಗೆ ತಿಳಿಲಿಕ್ಕೆ ಏನೂ ಕಷ್ಟ ಇಲ್ಲ. ಅಂದರೆ ನಮಗೆ ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಕಷ್ಟವಾಗಬಹುದು, ಆದರೆ ಇದ್ದಾನೆ ಅನ್ನುವ ಭರವಸೆ ಹುಟ್ಟಲಿಕ್ಕೆ ಏನೂ ಕಮ್ಮಿ ಇಲ್ಲ. ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಅದರದ್ದೇ ಆದ ಒಂದು ವಿಶಿಷ್ಟವಾದ ಗುಣಧರ್ಮದಿಂದ ಕೂಡಿದೆ ಎನ್ನುವುದನ್ನು ನಮ್ಮನ್ನೇ ನಾವು ನೋಡಿಕೊಂಡ್ರೆ ಸಾಕು. ನಮಗೆ
ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಅಕಸ್ಮಾತ್ ದೇಹದೊಳಗೆ ಏನೇನು ಹೇಗೆ ಅದು ಜೋಡಿಸಿಕೊಂಡಿದೆ, ಎಷ್ಟು ವ್ಯವಸ್ಥಿತವಾದಂತಹ ರಚನೆ ಇದೆ ಅನ್ನೋದನ್ನು ಯೋಚನೆ ಮಾಡಿದರೆ ಇದು ಒಬ್ಬನ ಶರೀರದ ಕಥೆ ಅಲ್ಲ. ಈಗ ಎಷ್ಟು ಜೀವಜಾತಗಳಿವೆಯೋ ಮನುಷ್ಯರು ಅಂತ ತಗೊಳ್ಳಿ, ಮೊದಲು ಅಷ್ಟು ಮನುಷ್ಯರ ವ್ಯವಸ್ಥೆಯೂ ಕೂಡ ಅದೇ ರೀತಿ. ಅದರ ಮತ್ತು 100 ಪಟ್ಟು ಜಾಸ್ತಿ ಇರುವಂಥದ್ದು, 1000 ಪಟ್ಟು ಜಾಸ್ತಿ ಇರುವುದು ಉಳಿದ ಜೀವಿಗಳು. ಯಾಕೆಂದರೆ ಇದು ಇರುವುದು ಒಂದೇ ಮನುಷ್ಯ ಥರ ಜೀವಿ ಅಂತ. ಇನ್ನು ಬಿಟ್ಟರೆ 83,99,999 ಥರದ ಜೀವಿಗಳು ಈ ಜಗತ್ತಿನಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೂಪಗಳಲ್ಲಿ ವ್ಯಾಪಿಸಿಕೊಂಡು ನಿಂತಿವೆ. ಅಷ್ಟು ಜೀವಿಗಳ ಶರೀರದ ರಚನೆಯೂ ಮತ್ತೆ ಮತ್ತೆ ಬೇರೆ ರೀತಿ. ಮನುಷ್ಯನನ್ನೇ ತೆಗೆದುಕೊಂಡ್ರೆ ಈಗ ಒಂದು ಭಾರತದ 135 ಕೋಟಿಯ ಜನರ ಹೆಬ್ಬೆರಳಿನ ಗುರುತು ಎಲ್ಲ ಬೇರೆ. ದೇವರೇ ತಾನು ಮಾಡಿದ ಸೃಷ್ಟಿಯನ್ನು ಕಾಪಿ ಪೇಸ್ಟ್ ಮಾಡಲ್ಲ. ನಮಗೇನು ಅಂದರೆ 1 ಹಾಡು 2 ಹಾಡು 3 ಹಾಡು, ಮತ್ತೆ 3 ಕಲಸು ಮೇಲೆ ಹೋದರೆ 4ನೇ ಹಾಡು, 5ನೇ ಹಾಡು ಈ 4 ಸೇರುತ್ತೆ. ಕೆಲವ್ರದ್ದು ಪುಸ್ತಕ ಇರುತ್ತೆ ಹಾಗೆ, ಎಲ್ಲ ಒಂದೊಂದು ಸರ್ಗ ಒಂದೊಂದು ಸಂಧಿ ಪುಸ್ತಕ ಮಾಡಿ 25 ಸಂಧಿ 26 ಸಂಧಿ 35 ಪುಸ್ತಕ ಅಂತ ಮಾಡಿ ಕೊನೆಗೆ ಇಷ್ಟು ಪುಸ್ತಕಗಳನ್ನು ಮಾಡಿದ್ದೇವೆ ಅನ್ನೋದು 36ನೇ ಪುಸ್ತಕ ಅಂತ. ಆ ರೀತಿ ಆಗುವ ಸಾಧ್ಯತೆಯನ್ನು ನಮ್ಮ ಮಿತಿ ಅದು, ದೋಷ ಅದು. ಯಾಕೆಂದರೆ ಹೊಸತನ್ನು ಯೋಚನೆ ಮಾಡಲ್ಲ, ಅಧ್ಯಯನದೊಳಗೆ ನಮ್ಗೆ ತೊಡಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ. ಆದರೆ ಭಗವಂತ ಅರಿವಿನ ಮೂಟೆ ಆದ್ರಿಂದಾಗಿ ಯೋಚನೆ ಮಾಡಿ ಅದು ಹೇಗೆ ಸಾಧ್ಯ ಆಗುತ್ತೆ. ಬರೀ ಒಂದು ಹೆಬ್ಬೆರಳಿನ ಗುರುತಿನ ಹಿಂದೆಯೇ ಇಷ್ಟು ದೊಡ್ಡ, ಹಾಗೆ ಕಣ್ಣಿದ್ದು ಬೇರೆನೆ, ಕಾಲು ಗುರುತು ಬೇರೆನೆ, ಪ್ರತಿಯೊಂದು ಇಂದ್ರಿಯಗಳಲ್ಲೂ ನೋಡಬಹುದಾದಂತಹ ಶಕ್ತಿಯನ್ನು ಭಗವಂತ ಜನ್ಮ ಆದಿ ಅಸ್ಯ ಯತಃ, ಈ ಹುಟ್ಟಿನ ಜಗತ್ತಿನ ಎಲ್ಲದರ ಹಿಂದೆ ಇರುವಂತಹ ಮಹಾಶಕ್ತಿಯನ್ನು ಯೋಚನೆ ಮಾಡಿದರೆ ಇದು ಬರೀ ಜೀವಜಾತದ ಸಂಗತಿ ಆಯಿತು. ಇನ್ನು ಜಡ ಪ್ರಪಂಚದಲ್ಲಿರುವ ವೈಚಿತ್ರ್ಯಗಳನ್ನು ಏನದು ರಸಾಯನಶಾಸ್ತ್ರ, ಏನದು ಭೌತಶಾಸ್ತ್ರ, ಏನದು ಖಗೋಳಶಾಸ್ತ್ರ, ಏನದು ಭೂಗೋಳಶಾಸ್ತ್ರ, ಇನ್ನು ಅದಕ್ಕಿಂತ ಸೂಕ್ಷ್ಮಕ್ಕೆ ಹೋದರೆ ಏನದು ಮನೋವಿಜ್ಞಾನ, ಅದಕ್ಕಿಂತಲೂ ಒಳಗೆ ಹೋದರೆ ಏನು ಜೀವಾಲಜಿ. ನಮ್ಮ ಬಯಾಲಜಿ ಅಂತ ಹೇಳ್ತೇವೆ, ಅದು ಜೀವಾಲಜಿ ಅಲ್ಲ, ಅದು ದೇಹಾಲಜಿ. ಯಾಕೆಂದರೆ ಅದು ದೇಹಕ್ಕೂ ಇದು ಒಳಗೆ ಏನೇನಿದೆ ಅಂತ ಹೇಳೋದತ್ತು ಜೀವದ ಬಗ್ಗೆ ಮಾತಾಡೋದಿಲ್ಲ. ಆದರೆ ಭಾಗವತ ಅಥವಾ ಪುರಾಣ ಮಾತಾಡುವಾಗ ಅದು ಜೀವದ ಬಗ್ಗೆ ಮಾತಾಡುತ್ತೆ. ಅಲ್ಲಿ ಹೇಳುವಾಗ ಮಾತ್ರ ಜೀವಶಾಸ್ತ್ರ ಅಂತ ಕನ್ನಡದಲ್ಲಿ ಅನುವಾದ ಇರುತ್ತೆ ಬಯಾಲಜಿ ಅನ್ನೋದಕ್ಕೆ. ಆದರೆ ಮೂಲತಃ ಮತ್ತೆ ಅದರ ಒಳಕ್ಕೆ ಹೋಗಬೇಕಾದದ್ದು ನಮಗೆ ಜೀವ ಅಂದರೆ ಏನು, ಅವನ ಸ್ವರೂಪ ಏನು. ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಕೃಷ್ಣ ಇಡೀ ಆತ್ಮ ನಿತ್ಯತ್ವವಾದವನ್ನು ನಿರೂಪಣೆ ಮಾಡುವಾಗ ಜೀವ ಅಂದರೆ ಏನು ಅಂತ ಅಷ್ಟು ಬಿಡಿಸಿ ಹೇಳುತ್ತಾನೆ. ಅವ ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ, ನೀನು ಅನಾಶಿಯಾದ ಅಪ್ರಮೇಯನಾದ ಪರಮಾತ್ಮನಿಗೆ ಸಂಬಂಧಪಟ್ಟ ಪ್ರತಿಬಿಂಬ ನೀನು, ಪಡಿಯಚ್ಚು ನೀನು ಅಂತ. ಅದರಿಂದಾಗಿ ನಿನಗೂ ನಾಶ ಇಲ್ಲ ಅಂತ. ಹಾಗಾಗಿ ಜೀವದ ಬಗ್ಗೆಯೂ ಮಾತನಾಡುತ್ತೆ. ಇನ್ನೂ ಒಳಕ್ಕೆ ಹೋದರೆ ಪರಮಾತ್ಮನ ಬಗ್ಗೆ ಇನ್ನಷ್ಟು ಸ್ಪಷ್ಟವಾಗಿ ಮಾತಾಡುತ್ತೆ. ಜಗತ್ತಿನ ಎಲ್ಲದರ ಬಗ್ಗೆ ತಿಳ್ಕೊಂಡಷ್ಟು ನಮಗೆ ಅರ್ಥ ಆಗಬೇಕಾದದ್ದು ಪರಮಾತ್ಮನ ಸೃಷ್ಟಿಯ ವೈಚಿತ್ರ್ಯ ಹೊರತು ಜಗತ್ತಿನ ಬಗ್ಗೆ ತಿಳ್ಕೊಂಡು ಅದರ ಮೇಲೆ ನಾವು ದಬ್ಬಾಳಿಕೆ ನಡೆಸಿ ಅದನ್ನು ನನ್ನ ವಶಕ್ಕೆ ತಂದುಕೊಂಡು ನಾನು ಅದರಿಂದ ಭೋಗ ಪಡಿತೇನೆ ಅಂತಲ್ಲ. ಅದನ್ನು ಹೇಳಿದ್ದು ಜನ್ಮ, ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದೆಲ್ಲ ಜೀವ ಜಡ ಎರಡಕ್ಕೂ ಸೇರಿದಂತೆ ಇರುವಂತಹ 8 ಥರದ. ಈ 8ಅನ್ನು ಗುರುತಿಸಿದ್ದು ಯಾಕೆ ಅಂತಂದರೆ ಇದು ವಿಶಿಷ್ಟವಾದ 8 ಗುಣಗಳು ಅಂತ. ಇಷ್ಟೇ ಗುಣ ಅಲ್ಲ, ಇದಕ್ಕಿಂತ ಮೀರಿ ಅನೇಕ ಗುಣಗಳು ಬರ್ತಾವೆ, ಏನೇ ಬಂದರೆ ಇದರಲ್ಲಿ ಸೇರಿಸಬಹುದು ಅಂತ ಅನ್ನುವ ಒಂದು ದೃಷ್ಟಿ. ಆದರೆ ಇದು ಜೀವನಿಗೆ ಅತ್ಯಂತ ಬೇಕಾದ ಸಂಗತಿ, ಬೆಳವಣಿಗೆಗೆ ಬೇಕಾದ, ಉನ್ನತಿಗೆ ಬೇಕಾದಂತಹ ಸಂಗತಿ. ಆದ್ದರಿಂದಾಗಿ ಈ ಎಲ್ಲವೂ ಯಾರಿಂದಾಗುತ್ತೋ ಅವನನ್ನು ನಾವು ಧೀಮಹಿ ಧೇನಿಸುತ್ತೇವೆ. ಹೇಗೆ ಅವನನ್ನು ತಿಳ್ಕೊಳ್ಳೋದು? ಹೌದು, ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳಿಗೆ ಒಂದೊಂದು ಶಬ್ದ ಇದೆಯೋ ಇಲ್ಲವೋ, ಆ ಶಬ್ದಗಳನ್ನೆಲ್ಲ ನಾವು ಅರ್ಥೈಸಿಕೊಳ್ಳಿಕ್ಕೆ ಹೋದಾಗ ಆ ಶಬ್ದದ ಅರ್ಥ ಎಲ್ಲಿ ನಿಲ್ಲುತ್ತೆ? ಆ ವಸ್ತುವಿನಲ್ಲಿ ನಿಲ್ಲುತ್ತೆ. ಅಗ್ನಿ, ಆ ಅರ್ಥ ಬೆಂಕಿಯಲ್ಲಿ ಬಂದು ನಿಂತಿತು. ಆದರೆ ಅವ್ರು ಹೇಳಿದರು ಅಲ್ಲಿಗೆ ನಿಲ್ಬೇಡಪ್ಪ, ಆ ಶಬ್ದಕ್ಕೆ ಎಷ್ಟು ಥರದ ಅರ್ಥ ಇದೆಯೋ ಅಷ್ಟೂ ಥರದ ಅರ್ಥ ಯಾರಲ್ಲಿ ಬಂದು ನಿಲ್ಲುತ್ತೋ ಅವನು ನಿಜವಾದ ಅಗ್ನಿ ಶಬ್ದದ ಅರ್ಥ. ಅಗ್ನಿ ಅಂದರೆ ಚಲಿಸದ ವಸ್ತುವಿಗೆ ಚಲನೆಯನ್ನು ನೀಡುವಂಥದ್ದು. ಅಗಾನ್ ನಯತಿ, ಅಗ ಅಂದರೆ ಗಮಿಸದ್ದು, ಹೋಗದ್ದು, ಚಲಿಸದ್ದು. ಹೌದಲ್ವಾ? ಒಲೆಯ ಮೇಲೆ ಬಿಸಿ ನೀರಿನ ಹಂಡೆ ಇಟ್ಟು ಉರುವಲು ಹಾಕಿದಾಗ ತಣ್ಣಗಿದ್ದ ಸುಮ್ಮನಿದ್ದಂತಹ ನೀರಿನಲ್ಲಿ ನಿಧಾನಕ್ಕೆ ಕಣಗಳಲ್ಲಿ ಚಲನೆ ಉಂಟಾಗಿ ಕೊತ ಕೊತ ಅಂತ ಕುದಿಲಿಕ್ಕೆ ಶುರುವಾಗುತ್ತೆ. ಚಲನೆ ಇಲ್ಲದ ವಸ್ತುವಿಗೆ ಚಲನೆ ಸಿಗಲಿಕ್ಕೆ ಶುರುವಾಗುತ್ತೆ. ನೀವು ಆ ಜೋಳದ ಕಾಳುಗಳನ್ನು ಹಾಕುವ ಪಾಣಲೆಯಲ್ಲಿ ನೋಡಿದಾಗ ಸ್ವಲ್ಪ ಹೊತ್ತು ಕಾಯುವ ಮುಂಚೆ ಸುಮ್ಮನೆ ಇರುತ್ತೆ, ಕಾದ ತಕ್ಷಣ ಎಲ್ಲ ಪುಟಿದು ಅದು ಅರಳಾಗಿ ಸಿಡಿಲಿಕ್ಕೆ ಶುರುವಾಗುತ್ತೆ. ಚಲಿಸದ ವಸ್ತುವಿಗೆ ಚಲನೆಯನ್ನು ನೀಡುತ್ತೆ. ಆದರೆ ಅಗ್ನಿ ಶಬ್ದಕ್ಕೆ ಇದೊಂದು ಅರ್ಥ, ಇದು ಈ ಅಗ್ನಿಯಲ್ಲಿ ಬಂತು. ಆದರೆ ಅಗ್ನಿ ಶಬ್ದಕ್ಕೆ ಅದೊಂದೇ ಅರ್ಥ ಅಲ್ಲ,
ಅಗ್ನಿಮೀಳೆ ಪುರೋಹಿತ ಯಜ್ಞಸ್ಯ ದೇವ ಮೃತ್ಯುಜಂ ಅನ್ನುವಲ್ಲಿ ಅಗ್ನಿ ಸೂಕ್ತ ಅಂದರೆ ನಮ್ಮ ತಲೆಯಲ್ಲಿರುವಂಥದ್ದು ಅಗ್ನಿ ಸೂಕ್ತ, ಹೌದು, ಅದಲ್ಲ ಅಂತಲ್ಲ. ಆದರೆ ಅದರ ಇನ್ನೂ ಹಲವು ರೂಪಗಳು, ಯಾಕೆಂದರೆ ಅದು ಪುರೋಹಿತಂ, ರತ್ನಧಾತಮಂ, ಈ ಎಲ್ಲ ಶಬ್ದಗಳನ್ನು ಹಾಕಿ ಅಗ್ನಿ ಅಂತ ಹೇಳಿದ್ದು. ಇದು ಎಲ್ಲಿದೆ ಈ ಗುಣ ಎಲ್ಲ? ಬರೀ ಅಗ್ನಿಯಲ್ಲಿ. ಅಗ್ರಣೀತ್ವಾತ್ ಅಗ್ನಿನಾಮ ವಾಸುದೇವ ವಾ ಇದಮಗ್ರ ಆಸೀತ್ ನಾರಾಯಣೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರ ಅನ್ನುವ ವೇದದ ಮಾತುಗಳು ಅಸದೇವ ಇದಮಗ್ರ ಆಸೀತ್. ಈ ಜಗತ್ತಿನ ಎಲ್ಲ ಸೃಷ್ಟಿಯ ಮೊದಲು ಅಗ್ರಣೀರ್ ಗ್ರಾಮಣೀ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣ. ಅಗ್ರಣೀಹಿ ಅನ್ನುವ ಶಬ್ದ ಎಲ್ಲ ಸೃಷ್ಟಿಯಾಗುವ ಮುನ್ನ ಇದ್ದವನು ಅಗ್ರಣಿ. ಆ ಅಗ್ರಣಿಯೇ ಅಗ್ನಿ. ಈ ಅಗ್ನಿ ಮುಖಾದಿಂದ್ರಶ್ಚ ಅಗ್ನಿಶ್ಚ, ಮುಖಾತ್ ಇಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ಅಂದರೆ ಹುಟ್ಟಿದ್ದು ಬಾಯಿಯಿಂದ ಅಗ್ನಿ ಹುಟ್ಟಿದ ಅಂತಿದೆ. ಹಾಗಾದರೆ ಹುಟ್ಟಿಸೋನು ಬದುಕಿಂತ ಮುಂಚೆ ಇದ್ದ ಅಂತಾಯಿತು. ಮುಂಚೆ ಇದ್ದವನಿಗೆ ಹಾಗಾದರೆ ಅಂದರೆ ಈ ಅಗ್ನಿ ಹುಟ್ಟುವ ಮುನ್ನ ಅಗ್ನಿ ಶಬ್ದ ಇದೆ. ಯಾಕೆಂದರೆ ಶಬ್ದ ನಿತ್ಯ. ನಿತ್ಯವಾದ ಶಬ್ದಕ್ಕೆ ಅರ್ಥ ಖಂಡಿತ ಇರಬೇಕು. ಯಾಕೆಂದರೆ ಅದು ಅವಿನಾಭಾವ ದಂಪತಿಗಳು. ಶಬ್ದ ಮತ್ತು ಅರ್ಥ, ಅದೇ ಪದ ಮತ್ತು ಅರ್ಥ, ಪದಾರ್ಥ. ನಾವೀಗ ಬಳಸುವಾಗ ಈಗ ಪುಸ್ತಕ ಅಂದರೆ ಪುಸ್ತಕ ಅಂತ ನಾನು ನಿಮಗೆ ಬರೀ ಮಾತಲ್ಲಿ ಹೇಳಿದಾಗ ತಲೆಯಲ್ಲಿ ಒಂದು ಅರ್ಥ ಬಂತು. ಅದು ಅರ್ಥ ಎಲ್ಲಿ ಬಂತು ಅಂದರೆ ಈ ಪುಸ್ತಕ ನೋಡಿದರೆ ನಿಮ್ಗೆ ಅರ್ಥ ಬಂತು. ಹಾಗಾದರೆ ಪದದ ಅರ್ಥ ನಿಜವಾಗಿ ವಸ್ತು. ಪದದ ಅರ್ಥ ವಸ್ತು. ಆ ವಸ್ತುವಿಗೆ ಪದ ಪುಸ್ತಕ ಅಂತ. ಈ ಪುಸ್ತಕ ಮತ್ತು ಪದಾರ್ಥ ಇದೆರಡು ಜಗತ್ತಿನಲ್ಲಿ ನಿರಂತರ ಇರುವಂಥದ್ದು. ಒಂದು ಪದ ಇದೆ ಅಂದರೆ ಅದಕ್ಕೊಂದು ಪದಾರ್ಥ ಇರಬೇಕು. ಅಗ್ನಿ ಇದೆ ಅಂದರೆ ಅದಕ್ಕೊಂದು ಪದಾರ್ಥ ಇರಬೇಕು. ಈ ಪದಾರ್ಥ ಇನ್ನೂ ಹುಟ್ಟಿಯೇ ಇಲ್ಲ. ಹಾಗಾದರೆ ಪದಾರ್ಥ ಹೊಂದಿದೆ, ಅದು ಯಾವುದು?